ಶ್ರೀ ನಂಜುಂಡೇಶ್ವರ ಸ್ವಾಮಿ ಜಾತ್ರಾ ಮಹೋತ್ಸವ ಹಾಗೂ ಕೆಂಡೋತ್ಸವ ಯಾವಾಗ ಅಂತ ಕೇಳ್ತಿದ್ದೀರಾ? ಇದೇ ಮಾರ್ಚ್ ತಿಂಗಳು 1, 2, 3ನೇ ತಾರೀಕು ಫುಲ್ ಅದ್ದೂರಿ ಜಾತ್ರಾ ಮಹೋತ್ಸವ. ಸ್ನೇಹಿತರೆ, ಜಾತ್ರೆ ಅಂದ ತಕ್ಷಣ ನಮ್ಗೆಲ್ಲ ನೆನಪಾಗೋದು ಏನಪ್ಪಾ ಅಂತಂದ್ರೆ ಅಲ್ಲಿ ನಡೆಯುವಂತಹ ಉತ್ಸವ ಮತ್ತು ಆಚರಣೆಗಳ ಬಗ್ಗೆ. ಆದ್ರೆ ಒಂದ್ ಜಾತ್ರೆ ಸಕ್ಸಸ್ ಆಗ್ಬೇಕು ಅಂತಂದ್ರೆ ಅದ್ರ ಹಿಂದ್ಗಡೆ ಎಷ್ಟು ಜನದ ಪರಿಶ್ರಮ ಇರುತ್ತೆ ಅಂತ ನಾನು ಇವತ್ತು ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ಜಾತ್ರೆ ಶುರು ಆಗಕ್ಕಿಂತ 3 ತಿಂಗಳು ಮುಂಚೆನೆ ಊರಿನ ಗ್ರಾಮಸ್ಥರು ಮತ್ತು ಯುವಕರೆಲ್ಲ ಸೇರಿ ವಾಟ್ಸ್ಆಪ್ ಅಲ್ಲಿ ಗ್ರೂಪ್ ಮಾಡ್ತಾರೆ. ಆ ಗ್ರೂಪ್ ಅಲ್ಲಿ ಜಾತ್ರೆ ಹೇಗ್ ಮಾಡೋದು, ಜಾತ್ರೆ ಆಗು ಹೋಗುಗಳಿಗೆ ಹೇಗ್ ಮಾಡಿದ್ರೆ ಸರಿ ಹೋಗುತ್ತೆ, ಹೇಗ್ ಮಾಡಿದ್ರೆ ಸರಿ ಹೋಗಲ್ಲ ಅಂತ ಒಂದು ಚರ್ಚೆ ನಡೆಯುತ್ತೆ. ಈ ಚರ್ಚೆಯಲ್ಲಿ ಗ್ರಾಮಸ್ಥರೆಲ್ಲ ಸೇರಿ ಏನಪ್ಪಾ ತೀರ್ಮಾನ ಮಾಡ್ತಾರೆ ಅಂದ್ರೆ, ಇದೇ ಫೆಬ್ರವರಿ 14ನೇ ತಾರೀಕು ಊರಿನ ಗ್ರಾಮಸ್ಥರರು ಮನೆಗೊಬ್ಬರಂಗೆ ನಂಜುಂಡೇಶ್ವರ ಸ್ವಾಮಿ ಕೆಂಡೋತ್ಸವಕ್ಕೆ, ಸೌದೆ ಕಡಿಯಕ್ಕೆ ಮತ್ತು ದೇವಸ್ಥಾನ ಕ್ಲೀನ್ ಮಾಡಕ್ಕೆ ಬರಬೇಕು ಅಂತ ಮಾತಾಡ್ತಾರೆ. ಸರಿ, ಊರವರೆಲ್ಲ ಮಾತಾಡ್ಕೊಂಡ್ಮೇಲೆ ಬರ್ಲೇಬೇಕಲ್ಲ. ಬಂದಿದ್ದಾರೆ, ಕೆಲವೊಬ್ರು ದೇವಸ್ಥಾನ ತೊಳಿತಾ ಇದ್ದಾರೆ, ಕೆಲವೊಬ್ರು ಸೌದೆ ಕಡಿಯಕ್ಕೆ ಹೋಗಿದ್ದಾರೆ. ನೋಡೋಣ ಬನ್ನಿ ಹೇಗಿರುತ್ತೆ ನಮ್ಮೂರ್ ಜಾತ್ರೆ ತಯಾರಿ ಅಂತ. ಜೀವ ನೀಡು ಅಂದರು ನೀಡುವೆನಾ, ಹೇರುಕ್ಕಮ್ಮ ನಮ್ಮ ಊರಮ್ಮ, ಹೇರುಕ್ಕಮ್ಮ ನಮ್ಮ ಮಾತಮ್ಮ. ಗಗನ ಗಾಳಿಯಲ್ಲಿ ಜಿಗಿದು ಜೀವಿಸಲಿ ಚೆಲುವ ಕನ್ನಡದ ಬಾವುಟ. ದೇವಸ್ಥಾನದ ಹತ್ತಿರ ಪಾರ್ಕಿಂಗ್ ನ ವ್ಯವಸ್ಥೆಯೂ ಕೂಡ ಆಗಿದೆ. ಊರಿನ ಹೆಸರಲ್ಲೇ ಕರುಣೆ ಇರೋ, ಕರುಣೆಯ ಕರುನಾಡು ಎಲ್ಲೂ ಇಲ್ಲ. ಊರಿಗೆ ಬಂದಂತ ಸಂಬಂಧಿಕರುಗಳಿಗೆ 3 ದಿನಗಳ ದಾಸೋಹದ ವ್ಯವಸ್ಥೆಯ ತಯಾರಿ. ನೀರು ಕೇಳಿದರೆ ಪಾನಕ ನೀಡುತ್ತಾರೆ ಇಲ್ಲಿ, ಸತ್ಯ ಕೇಳುವುದೇ ಕಾಯಕ ಎನ್ನುತ್ತಾರೆ ಇಲ್ಲಿ.